ಮೊಟ್ಟ ಮೊದಲಿಗೆ ತಮ್ಮೆಲ್ಲರನ್ನೂ ಈಗ ಜನವರಿ ತಿಂಗಳಲ್ಲಿ ಭೇಟಿ ಆಗ್ತಿರೋದ್ರಿಂದ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಈ ವರ್ಷವಾದರೂ ನಮ್ಮನ್ನು ಕವಿದಿರುವಂಥ ಕೊರೋನಾ ಮಂಜು ಕರಗಿ ಹೋಗಲಿ, ಅನಿಶ್ಚಿತತೆ ಅನ್ನುವಂಥದ್ದು ಹೋಗಲಿ ಅಂತ ಅನ್ನೋದನ್ನು ಪ್ರಾರ್ಥನೆ ಮಾಡ್ಕೋತೇನೆ. ಇವತ್ತು ಕೂಡ ಸಾಕಷ್ಟು ಅನಿಶ್ಚಿತತೆ ಇತ್ತು. ಯಾರು ಹೇಳಿದರು 4 ಗಂಟೆಗೆ ಕೂಡ ಇರಲ್ಲ ಪ್ರೋಗ್ರಾಮು ಅಂತ ಹೇಳ್ತಾಯಿದ್ರು. ನನಗನ್ನಿಸ್ತು ತುಂಬ ಅನಿಶ್ಚಿತತೆ ಇದ್ದಾಗ ನಾವು ರಮಣರ ಬಗ್ಗೆ ಚಿಂತೆ ಮಾಡೋದು ವಾಸಿ ಅನ್ನಿಸ್ತು. ಯಾಕಂದರೆ ಈ ಕಾಲದಲ್ಲಿ, ಅನಿಶ್ಚಿತ ಕಾಲದಲ್ಲಿ ಹೇಗೆ ನಿಶ್ಚಿತವಾಗಿ ಬದುಕಬೇಕು ಅನ್ನೋದನ್ನು ತೋರಿಸ್ಕೊಟ್ಟವರು ಮಹರ್ಷಿ ರಮಣರು. ಉಪನಿಷತ್ತುಗಳ ಸಾರ, ವೇದಾಂತದ ಪರಮೋಚ್ಚ ಗ್ರಂಥ ಆದಂಥ ಭಗವದ್ಗೀತೆಯೊಳಗೆ ಆತ್ಮ ಸಾಕ್ಷಾತ್ಕಾರಕ್ಕೆ 4 ಮಾರ್ಗಗಳು, 4 ಯೋಗಗಳು ಅಂತ ಹೇಳ್ತಾರೆ. ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ ಮತ್ತು ಜ್ಞಾನಯೋಗ ಅಂತ 4 ಯೋಗಗಳನ್ನು ಹೇಳ್ತಾರೆ. ಸಾಧಕರು ತಮ್ಮ ಬೇಕಾದಂಥ ಅನುಕೂಲವಾದ ಮಾರ್ಗವನ್ನು ಬಳಸ್ಕೊಂಡು ಜ್ಞಾನಮುಖಿಗಳಾಗ್ಬೋದು. ಒಂದು ವಿಶೇಷವನ್ನು ಗಮನಿಸ್ತಾರೆ. 1850ರಿಂದ 1950ರವರೆಗಿನ ಒಂದು ಶತಮಾನದ ಅವಧಿಯೊಳಗೆ ಒಂದು ಬೆರಗುಗೊಳಿಸುವಂಥ ಒಂದು ಸಂಗತಿ ಆಯಿತು ಅಂತ. ಅಧ್ಯಾತ್ಮ ಪರಂಪರೆಯಲ್ಲಿ ಹಿಡ್ಕೋದು 4 ಈ ಒಂದು ಶತಮಾನ ಇದೆಯಲ್ಲ, ಬಹಳ ಅದ್ಭುತವಾದಂಥ ಶತಮಾನ ಅಂತ ತಾವು ಗಮನಿಸಿರಬೇಕು. ಈ ಮನುಷ್ಯನ ಇತಿಹಾಸದಲ್ಲಿ ಒಂದೊಂದು ಸಲ ಮಹಾಪುರುಷರು ಒಂದೇ ಸಲ ಬಂದು ಹೋಗ್ಬಿಡ್ತಾರೆ. ಅದನ್ನು ಫ್ಲಡ್ ಅಂತ ಕರಿತೀವಿ ನಾವು. ಅದು ಯಾಕೆ ಹಿಂಗಾಗ್ತದೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ದೊಡ್ಡವರು ಒಂದೇ ಸಲ ಬಂದು ಒಂದೇ ಸಲ ಹೋಗ್ಬಿಡ್ತಾರೆ. ಮತ್ತೆ ಮುಂದೆ ಎಷ್ಟೋ ವರ್ಷ ಕಾಯಬೇಕು ಅಂಥದ್ದು ಬರಬೇಕಾದ್ರೆ ಅಂತ ನಾನು ನೋಡ್ತಾ ಇದ್ದೆ. ಸೈನ್ಸ್ ಒಳಗೆ ಹಾಗೆ ಆಗ್ತಿತ್ತು. 1900ರಿಂದ 1950ರವರೆಗೆ ಅದು ಎಂತೆಂಥ ವಿಜ್ಞಾನಿಗಳು ಬಂದು ಹೋದರು ಅಂತ ಆಶ್ಚರ್ಯ ಆಗಿಬಿಡುತ್ತೆ. ಒಂದೇ ಸಲ ಬಂದಿದ್ದು ಎಲ್ಲರೂ. ಜೆ ಥಾಮ್ಸನ್ ಇರ್ಬೋದು, ರುದರ್ಫೋರ್ಡ್ ಇರ್ಬೋದು, ನೀಲ್ಸ್ ಬೋರ್ ಇರ್ಬೋದು, ಐನ್ಸ್ಟೀನ್ ಇರ್ಬೋದು, ಕ್ಯೂರಿ ಗಂಡ ಹೆಂಡತಿ ಇರ್ಬೋದು, ಮ್ಯಾಕ್ಸ್ ಪ್ಲ್ಯಾಂಕ್ ಅನ್ನೋನು, ಶ್ರಾಡಿಂಜರ್ ಆಗಲಿ, ಹೈಸನ್ಬರ್ಗ್ ಆಗಲಿ, ಕಡೆಗೆ ಯುಕಾವಾ ಥಿಯರಿ ಕೊಟ್ಟಂಥ ಮೆಸಾನ್ ಥಿಯರಿ ಕೊಟ್ಟಂಥ ಯುಕಾವಾ ಆಗಲಿ, ಎಲ್ಲರೂ ಒಂದೇ ಸಲ ಬಂದುಬಿಟ್ರು. ಏನದು ಮಹಾಪೂರ. ಅವ್ರು ಬಂದು ಏನು ಹೊತ್ತು ಸೈನ್ಸಿಗೆ ಕೊಟ್ಟು ಹೋದರೂ ಅದ್ರ ಫಲಿತಾಂಶ ಇನ್ನೂ ಬೆಳೆಸ್ತಾ ಇದ್ದೀವಿ, ನಾವು ಅದನ್ನು ಬಳಸ್ತಾ ಇದ್ದೀವಿ. ನಾವು ಯಾವಾಗ ಹೇಳೋದು, ಬೇಸಿಕ್ ಸೈನ್ಸ್ ಅಂದರೆ ಟ್ಯಾಂಕ್ ಇದ್ದ ಹಾಗೆ, ಅಪ್ಲೈಡ್ ಸೈನ್ಸ್ ಅಂದರೆ ನಲ್ಲಿ ಇದ್ದ ಹಾಗೆ, ಅದನ್ನು ಬೇಕಾದಾಗ ಬಳಸ್ಕೊಳ್ಳೋದು. ಟ್ಯಾಂಕ್ ತುಂಬಿದ್ರೆ ತಾನೇ ತುಂಬಿಸ್ಕೊಳ್ಳೋದು. ಹಾಗೆ ಮೂಲ ವಿಜ್ಞಾನಕ್ಕೆ ಕಳಕೆ ಕೊಟ್ಟಂಥವ್ರು ಒಂದೇ ಸಲ ಬಂದು ಹೋಗ್ಬಿಟ್ರು. ಅದೇ ಥರ ಭಕ್ತಿ ಪಂಥದಲ್ಲೂ ಹಾಗೆ ಆಯಿತು. 15ನೇ ಶತಮಾನದಲ್ಲಿ ನೋಡಿದಾಗ ಒಂದೇ ಸಲ ಮೀರಾ ಬರಬೇಕು, ಚೈತನ್ಯ ಮಹಾಪ್ರಭು ಬಂದರು, ಕಬೀರ್ ಬಂದರು, ನಾನಕ್ ಬಂದರು, ತುಳಸಿದಾಸ್ ಬಂದರು, ನಮ್ಮ ಕರ್ನಾಟಕದಲ್ಲಿ ಕನಕದಾಸರು, ಪುರಂದರದಾಸರು, ವ್ಯಾಸರಾಯರು, ಎಲ್ಲರೂ ಒಂದೇ ಸಲ ಬರೋ ಹಾಗೆ. 12ನೇ ಶತಮಾನದಲ್ಲಿ ಎಲ್ಲ ವಚನಕಾರರು ಬಂದರು. ಬಸವಣ್ಣ ಆಗ್ಬೋದು, ಅಲ್ಲಮಪ್ರಭು ಆಗ್ಬೋದು, ಅಕ್ಕಮಹಾದೇವಿ, ಚನ್ನಬಸವಣ್ಣ, ಎಂತಿಂಥವ್ರು ಬಂದುಬಿಟ್ರು. ಆಶ್ಚರ್ಯ ಅನಿಸುತ್ತೆ, ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದೇ ಸಲ ಬಂದುಬಿಟ್ರು. ಪ್ರವಾಹ ಬಂದಂಗೆ ಬಂದುಬಿಡ್ತದೆ. ಆಗ ನಾವು ಕಂಡ ಹಾಗೆ ಕನ್ನಡದ ಸಾಹಿತ್ಯದಲ್ಲಿ ಕೂಡ ಒಂದು ಸಲ ಹಾಗೆ ಹಿರಿಯ ತಲೆಮಾರಿನವ್ರು ಬಂದುಬಿಟ್ರು ಒಂದೇ ಸಲ. ಕುವೆಂಪು ಆಗ್ಬೋದು, DVG ಆಗ್ಬೋದು, ಮಾಸ್ತಿ ಆಗ್ಬೋದು, ಕಾರಂತರ ಆಗ್ಬೋದು, ಬೇಂದ್ರೆ ಆಗ್ಬೋದು, ಎಲ್ಲ ಒಂದೇ ಸಲ. GS ನಮ್ಮ KS ನರಸಿಂಹಸ್ವಾಮಿಯವರು ಆಗ್ಬೋದು, VC ಆಗ್ಬೋದು, ರಾಜರತ್ನಂ ಆಗ್ಬೋದು, ಒಂದೇ ಸಲ ಒಂದೇ ಕಾಲಕ್ಕೆ ಎಲ್ಲರೂ ಬಂದುಬಿಟ್ರು. ಹಾಗಾಗ್ತದೆ ಅನ್ನೋದನ್ನು ಕೆಲವರು ಗಮನಿಸಿದ್ದು ಈ ಒಂದು 100 ವರ್ಷದ ಅವಧಿಯೊಳಗೆ 1850ರಿಂದ 1950ರವರೆಗೆ 4 ಜನ ಅತ್ಯಂತ ಮಹೋನ್ನತ ಚೇತನಗಳು ಬಂದವು ಅಂತ ಗುರುತಿಸ್ತಾರೆ. ಈ 4 ಯೋಗ ಮಾರ್ಗಗಳನ್ನು ಏನು ಹೇಳಿದ್ವಿ ನಾವು, ಭಕ್ತಿ, ಕರ್ಮ, ರಾಜ ಮತ್ತು ಜ್ಞಾನ ಯೋಗಗಳನ್ನು ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಅನುಭವಿಸಿ ಅದರ ಹಾಗೆ ಬದುಕಿದಂಥವ್ರು 4 ಜನ ಬಂದು ಹೋದರು ಅಂತ. ಭಾಳ ಮುಖ್ಯ ಅದು. ಅವ್ರು ಯಾರು ಅಂತ ಹೇಳ್ತಾರೆ. ಒಂದು ಶ್ರೀ ರಾಮಕೃಷ್ಣ ಪರಮಹಂಸರು, 2ನೇದವರು ಮಹಾತ್ಮ ಗಾಂಧಿ, 3ನೇದವರು ಯೋಗಿ ಅರವಿಂದರು, 4ನೇದು ರಮಣ ಮಹರ್ಷಿಗಳು. ಶ್ರೀ ರಾಮಕೃಷ್ಣ ಪರಮಹಂಸರು ಭಕ್ತಿ ಮಾರ್ಗವನ್ನು ಹಿಡ್ಕೊಂಡ್ರೆ, ಮಹಾತ್ಮ ಗಾಂಧಿ ಕರ್ಮ ಮಾರ್ಗಕ್ಕೆ ಒಂದು ಸಂಕೇತ ಆದರು. ಯೋಗಿ ಅರವಿಂದರು ರಾಜಯೋಗವನ್ನು ಸ್ವೀಕಾರ ಮಾಡಿದರೆ, ರಮಣ ಮಹರ್ಷಿಗಳು ಜ್ಞಾನ ಮಾರ್ಗದ ಅಥವಾ ಜ್ಞಾನಯೋಗದ ಅದ್ವೈರ್ಯಗಳಾದರು ಅಂತ. ಈ 4 ಜನ 4 ಹಾದಿಗಳನ್ನು ಹಿಡ್ಕೊಂಡು ಹೋದರು ಅಂತ.
ಮೇಲ್ನೋಟಕ್ಕೆ ಹಾದಿ ಬೇರೆ ಅನಿಸಿದರೂ ಕೂಡ ಅವುಗಳ ಗಮ್ಯಸ್ಥಾನ ಒಂದೇ, ಮುಟ್ಟಬೇಕಾದಂಥ ಸ್ಥಾನ ಒಂದೇ, ಅದು ಆತ್ಮ ಸಾಕ್ಷಾತ್ಕಾರ ಆಗಬೇಕಾದದ್ದು. ಈ ಮಾರ್ಗಗಳು ತಮ್ಮ ಪ್ರವೃತ್ತಿ ಹಾಗೆ, ತಾವು ಬೆಳೆದು ಬಂದ ರೀತಿ ಹಾಗೆ, ತಾವು ಆರಿಸಿಕೊಂಡು ಹಾದಿ ಹಾಗೆ 4 ಹಾದಿಗಳಾಗ್ತವೆ. ಆದರೆ ಮುಟ್ಟೋದು ಒಂದೇ ಗುರಿ ಅಂತ ಹೇಳಿದ್ನಲ್ಲ. ನಮ್ಮ ಕಡೆಗೆಲ್ಲ ಈ ಹೊಕ್ಕು ತುಂಬು ಬಾವಿ ಅಂತ ಜಾಸ್ತಿ. ಬಾವಿ ಇರುತ್ತೆ, ನಡುವೆ 4 ಕಡೆಗೂ ಮೆಟ್ಲಿರ್ತವೆ, ಸೋಪಾನಗಳಿರ್ತವೆ. 4 ಕಡೆಯಿಂದ ಯಾವ ಸೋಪಾನ ಇಳಿದ್ರೂ ಕೂಡ ನೀವು ಮುಟ್ಟೋದು ಕೊಳನೆ. ಕೊನೆಗೆ 4 ಮಾರ್ಗಗಳು 4 ದಿಕ್ಕುಗಳಾದರೂ ಕೂಡ ಅದು ಕೊನೆಗೆ ಮುಟ್ಟೋದು ಕೊಳವನ್ನು ಮಾತ್ರ. ಹಾಗೆ ಜ್ಞಾನ ಮಾರ್ಗವನ್ನು ಆರಿಸ್ಕೊಳ್ಳಿ ಅಥವಾ ಭಕ್ತಿಯನ್ನಾಗಲಿ, ಕರ್ಮ ಆಗಲಿ, ರಾಜಿ ಆಗಲಿ, ಯಾವುದು ಆರಿಸ್ಕೊಂಡ್ರೂ ಕೂಡ ಕೊನೆಗೆ ಮುಟ್ಟೋದು ಒಂದೇ ಗುರಿ ಅನ್ನೋದನ್ನು 4 ಜನ ತೋರಿಸ್ಕೊಟ್ರು. ನಮ್ಮ ಉಪನಿಷತ್ತುಗಳು ಹೇಳ್ತವೆ ತತ್ವಮಸಿ ಅಂತ. ತತ್ ತ್ವಂ ಅಸಿ, ನೀನು ಅರ್ಥ ಮಾಡ್ಕೋ ಅಂತ. ಈ ಗ್ರೀಸ್ ದೇಶದಲ್ಲಿ ಡೆಲ್ಫಿ ಅನ್ನುವಲ್ಲಿ ಅಪೋಲೋ ದೇವಸ್ಥಾನ ಇದೆ. ಅದರ ಮುಂದೆ ಒಂದು ಬೋರ್ಡ್ ಇದೆ, ಒಂದು ಚೌಕಟ್ಟಿದೆ. ನಾವು ಕ್ಯಾನೋಪಿ ಅಂತೀವಲ್ಲ, ಕ್ಯಾನೋಪಿ ಚೌಕಟ್ಟು ಮೇಲೆ ಒಂದು ತ್ರಿಕೋನಾಕೃತಿಯೊಳಗೆ ಒಂದು ಬರೆದಿದ್ದಾರೆ. ಬರೆದಂಥ ಮಾತು ಜ್ಞೋತಿಸ್ ಯೂತಾನ್ ಅಂತ. ಜ್ಞೋತಿಸ್ ಯೂತಾನ್ ಅಂದರೆ ನೋ ದೈ ಸೆಲ್ಫ್, ನಿನ್ನ ನೀನರಿ ಅಂತ. ನಮ್ಮ ಉಪನಿಷತ್ತು ಏನು ಹೇಳ್ತೋ ತತ್ವಂ ಅಸಿ ಅಂತ ಹೇಳಿದ್ದನ್ನು ಅದನ್ನು ಅವರೇ ಹೇಳಿದ್ದು, ಜ್ಞೋತಿಸ್ ಯೂತಾನ್ ಅಂತ ಹೇಳಿದ್ದು. ಅವ್ರು ಹೇಳ್ತಾರೆ, ನಮ್ಮನ್ನು ಈ ಪ್ರಪಂಚಕ್ಕೆ ಕಟ್ಟಿ ಹಾಕಿದಂಥ ಶರೀರ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಇವು 4 ನಮ್ಮನ್ನು ಕಟ್ಟಿ ಹಾಕಿದ್ದಾವೆ. ಅದರೊಳಗೆ ಸಿಕ್ಕಾಕ್ಕೊಂಡು ನಾವು ಒದ್ದಾಡ್ತಾ ಇದ್ದೀವಿ. ಅದ್ರ ಹೊರಗೆ ಬರೋ ತನಕ ನಮಗೆ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ. ಇವು 4 ಪಾರಾಗಿ ಹೊರಗೆ ಬರಬೇಕು ನಾವು. ಅಂದಾಗ ಆತ್ಮ ಸಾಕ್ಷಾತ್ಕಾರ ಆಗೋದು. ನೋ ದೈ ಸೆಲ್ಫ್, ನಾನು ಯಾರು ಅಂತ ಗೊತ್ತಾಗಬೇಕಾದ್ರೆ ಈ ಪರೆಗಳನ್ನು ದಾಟಿ ಬರಬೇಕು ಅಂತ. ನಾನು ನೆನಪಾಗ್ತಾಯಿತ್ತು, ಈ ಗೋಡಂಬಿ ಹಣ್ಣು ಆಗುತ್ತಲ್ಲ, ನಾನು ಹೆಬ್ರಿ ಅಂತ ಒಂದು ಊರಿದೆ, ಅಲ್ಲಿ ಹೋದಾಗ ನೋಡ್ತಿದ್ದೆ ತುಂಬ ಗೋಡಂಬಿಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ, ತುಂಬ ಮಾಡ್ತಾರೆ ಅವರು. ಆವಾಗ ಒಂದು ಅರ್ಧ ದಿವಸ ನೋಡ್ತಾ ಇದ್ದೆ ಏನು ಮಾಡ್ತಾರೆ ಅವರು ಅಂತ. ಆ ಹಣ್ಣುಗಳನ್ನು ತೆಗಿಬೇಕು, ಒಣಗಿಸ್ಬೇಕು, ಹಣ್ಣು ಬಿಚ್ಚಬೇಕು, ಕೆಳಗಡೆ ಕಪ್ಪಿರುತ್ತೆ ಅದೆಲ್ಲ ಸಿಪ್ಪೆ ಸುಲಿಬೇಕು, ಆ ಗ್ರೇಡ್ ಮಾಡ್ತಾರೆ. ಇಷ್ಟೆಲ್ಲ ಪರಿಷ್ಕಾರ ಆದಮೇಲೆ ನಮ್ಗೆ ಗೋಡಂಬಿ ಸಿಗಬೇಕು. ಅವ್ರು ಹೇಳ್ತಿದ್ರು, ಗೋಡಂಬಿ ಇನ್ನೂ ವಾಸಿ ಸರ್, ಬಾದಾಮಿ ಇನ್ನೂ ಕಷ್ಟ ಅಂತ. ಆ ಬಾದಾಮಿ ಹಣ್ಣು ತೊಗೋಬೇಕು, ಒಣಗಿಸ್ಬೇಕು, ಆಮೇಲೆ ಮೇಲಿಂದೆಲ್ಲ ಹಣ್ಣು ಪಲ್ಪ್ ತೆಗೆದ್ಮೇಲೆ ಒಳಗಡೆ ಕಾಯಿ ಇರ್ತದೆ, ಅದು ಒಣಗಿಸ್ಬೇಕು, ಚೆನ್ನಾಗಿ ಒಣಗಿಸ್ಬೇಕು. ನಮ್ಮ ತೆಂಗಿನಕಾಯಿ ಇದ್ದ ಹಾಗೆ ಹಸಿ ಇದ್ದಾಗ ಬರಲ್ಲ, ಅದು ಪೂರ್ತಿ ಒಣಗಿದ ಹಾಗೆ ಗಿಟ್ಟಕ್ಕಾಗ್ಬಿಡ್ತದೆ ಒಳಗಡೆ. ಹಾಗೆ ಪೂರ್ತಿ ಒಣದ್ಮೇಲೆ ಒಡೆದು ತೆಗೆದಾಗ ಬಾದಾಮಿ ಸಿಗಬೇಕು. ನಾವು ಹಾಗೆ ಪೊರೆ ಒಳಗೆ ಸಿಕ್ಕಾಕೊಂಡಿದ್ದೀವೇನೋ ಅಂತ. ಒಂದಾದ್ಮೇಲೆ ಒಂದು ಪೊರೆ ಇದ್ದಾವೆ, ಆ ಪೊರೆಗಳು ತರದಾಗಲೇ ಒಳಗಿನ ಅರ್ಥ ಆಗೋದು. ಈಗ ನನ್ನ ಕಣ್ಣು ಮುಂದೆ ಕನ್ನಡಿ ಮತ್ತು ನನ್ನ ಮೊಡವೆ ಒಂದು 3-4 ಪರದೆಗಳಿದ್ದರೆ ನನ್ನ ಮುಖ ಕಾಣಿಸಲ್ಲ. ಆ ಪರದೆಗಳನ್ನು ಒಂದೊಂದಾಗಿ ಸರಿಸ್ತಾ ಹೋದಾಗ ಬಹುಶಃ ನನ್ನ ಮುಖ ಕಂಡಿತು. ಆ ಪರದೆಗಳು ಯಾವುದು ಅಂತ ಹೇಳ್ತಾರೆ, ಶರೀರ ಒಂದು, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಈ 4 ಪರದೆಗಳಿರೋ ತನಕನೂ ನನ್ನ ಮುಖ ನನಗೆ ಕಾಣಿಸಲ್ಲ. ನನ್ನ ಮುಖ ನನಗೆ ಕಾಣಿಸಿದಾಗ ನಾನು ಯಾರು ಅಂತ ಪ್ರಶ್ನೆ ಕೇಳಬೇಕಾಗಿಲ್ಲ, ಗೊತ್ತಾಗ್ಬಿಡುತ್ತೆ ಅಂತ. ಆದ್ದರಿಂದ ಇದೆಲ್ಲಕ್ಕೂ ಮುಖ್ಯ ಕಾರಣ ಆದದ್ದು 4 ಪರದೆಗಳನ್ನು ಗಟ್ಟಿಯಾಗಿ ತೂಗು ಹಾಕಿದ್ದಂಥ ವಸ್ತು ಅಂದರೆ ಮನಸ್ಸು. ಈ ಮನಸ್ಸೊಂದು ಇದೆಯಲ್ಲ, ಅದೇ ನಮ್ಮನ್ನೆಲ್ಲ ಗೋಳು ಹಾಕೋದು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ಮನಸ್ಸೇ ಬಂಧನಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ ಆಗುವಂಥದ್ದು. ಆದರೆ ಏನು ಮಾಡೋದು, ಅದನ್ನು ಬಿಡೋಕ್ಕಾಗಲ್ಲಲ್ಲ. ಪ್ರಪಂಚದಲ್ಲಿ ಬದುಕಿದಾಗ ಬೇರೆಯವರ ಜೊತೆಗೆ, ಬೇರೆ ವಸ್ತುಗಳ ಜೊತೆಗೆ ಸಂಬಂಧವನ್ನು ಬೆಸೆಯುವಂಥದ್ದು, ಸೇತುವೆಗಳನ್ನು ಕಟ್ಟುವಂಥದ್ದೇ ಮನಸ್ಸು. ಆ ಮನಸ್ಸು ಬೇಕು, ಆದರೆ ಮನಸ್ಸು ಇರೋ ತನಕ ನನಗೆ ನಾನು ಯಾರು ಅಂತ ಗೊತ್ತಾಗಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ನಾವು ಇನ್ಎವಿಟೇಬಲ್ ಡೆವಿಲ್ ಅಂತ ಕರಿತೀವಿ. ಅದು ಡೆವಿಲು, ಆದರೆ ಇನ್ಎವಿಟೇಬಲ್. ಏನು ಮಾಡೋದು? ಮನಸ್ಸು ಬೇಕು ನನಗೆ. ಮನಸ್ಸಿಲ್ಲದೆ ಬದುಕೋಕ್ಕೆ ಸಾಧ್ಯ ಇಲ್ಲ. ಮನಸ್ಸಿಲ್ಲದೆ ಹೋದರೆ ಯಾರ ಜೊತೆಗೂ ಸಂಬಂಧ ಇಲ್ಲ ನನಗೆ. ಆದರೆ ಮನಸ್ಸಿರೋ ತನಕ ನಾನು ಯಾರು ಅಂತ ಕಾಣಿಸಲ್ಲ. ಅದು ಎಲ್ಲದಕ್ಕೂ ಮೂಲ ಪ್ರೇರಣೆ, ಜನ್ಮಸ್ಥಾನ ಈ ಮನಸ್ಸು. ಈ ಅಡ್ಡತೆರೆಯನ್ನು ತೆಗೆದು ಹಾಕುವವರೆಗೂ ಅಥವಾ ಸುಟ್ಟು ಹಾಕುವವರೆಗೂ ನಾನು ಅನ್ನುವಂಥ ನಿಜ ಶಕ್ತಿ ಅವತಾರ ಆಗೋದಿಲ್ಲ ನನಗೆ ಅಂತ. ಅದನ್ನು ರಮಣರ ಬಾಯಲ್ಲಿ ಹೇಳೋದಾದರೆ, ಈ ಮನಸ್ಸನ್ನು ಸುಟ್ಟು ಹಾಕುವವರೆಗೆ ಮಾನವ ದೈವದ ನೆಲೆಗೆ ಏರುವುದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ದೈವದ ನೆಲೆಗೆ ಏರ್ಬೇಕಾದ್ರೆ ಮನಸ್ಸನ್ನು ತೆಗಿಬೇಕು ಅಂತ. ಕೆಲವರು ತತ್ವಜ್ಞಾನಿಗಳು ಹೇಳೋ ಪ್ರಕಾರ ವಿಜ್ಞಾನ ತನ್ನ ಕೊನೆಯನ್ನು ಮುಟ್ಟಿದಾಗ ತತ್ವಚಿಂತನೆ ಪ್ರಾರಂಭ ಆಗ್ತದಂತೆ. ಸ್ವಲ್ಪ ಇದನ್ನು ಅನಲೈಸ್ ಮಾಡೋಣ, ಭಾಳ ಚೆನ್ನಾಗಿದೆ ಇದು. ವಿಜ್ಞಾನ ತನ್ನ ಕೊನೆಯನ್ನು ಮುಟ್ಟಿದಾಗ ತತ್ವಚಿಂತನೆ ಶುರು ಆಗ್ತದೆ ಅಂತ. ಇದೊಂದು ಚರ್ಚೆ ಭಾಳ ದಿವಸದಿಂದ ಇದೆ ವಿಜ್ಞಾನಿಗಳಿಗೂ ಮತ್ತು ಅಧ್ಯಾತ್ಮ ಚಿಂತಕರಿಗೂ ಕೂಡ. ಅವರಿಬ್ಬರು ಬೇರೆ ಬೇರೆ ಅಂತ ಅಂದ್ಕೊಂಡಿದ್ದೀವಿ ನಾವು.
ಬೇರೆ ಮುಖ ಮಾಡಿ ನಿಂತಿದ್ದಾರೆ ಅವರು ಅಂತ. ನಾನು ಸಾಮಾನ್ಯವಾಗಿ ಹೇಳೋದು ಹೌದಪ್ಪ ಹಾಗೆ ಇದ್ದಾರೆ ಅಂತ ಇಟ್ಕೊಳ್ಳಿ ನೀವು. ಬೆನ್ನು ಮಾಡಿ ಕೂತ್ಕೊಂಡಿದ್ದಾರೆ, ಒಬ್ಬರು ಮುಖ ಮಾಡಿಲ್ಲ, ಬೇರೆ ಬೇರೆ ಮುಖ ಮಾಡಿದ್ದಾರೆ. ಆದರೆ ಪ್ರಪಂಚ ಸುತ್ತ ಹಾಕಿ ಬಂದಾಗ ಏನಾಗುತ್ತೆ ಅಂತ, ಹೀಗೆ ಬೇರೆ ಬೇರೆ ಮುಖ ಮಾಡಿದವರು ಪ್ರಪಂಚವನ್ನು ಸುತ್ತ ಹಾಕಿ ಬಂದಾಗ ಮುಖಾಮುಖಿ ಆಗ್ತಾರೆ ಆ ಕಡೆಗೆ. ಮುಖ್ಯವಾಗಿ ವಿಜ್ಞಾನಿಗಳಾಗಲಿ ಅಧ್ಯಾತ್ಮ ಜೀವಿಗಳಾಗಲಿ ಇಬ್ಬರೂ ಸತ್ಯದ ಮೂಲವನ್ನು ಹುಡುಕೋಕೆ ಹೊರಟವರು, ಸತ್ಯಾನ್ವೇಷಿಗಳಾಗಿದ್ದವರು. ಹುಡುಕೋ ಹಾದಿ ಬೇರೆ, ಆದರೆ ಮುಟ್ಟೋ ಗುರಿ ಒಂದೇನಾ ಅಂತ ನೋಡಬೇಕು. ಹೇಳ್ತಾರೆ ವಿಜ್ಞಾನದ ಮುಗಿದಾಗ, ವಿಜ್ಞಾನ ತುದಿ ಮುಟ್ಟಿದಾಗ ತತ್ವದ ಚಿಂತನೆ ಶುರು ಆಗ್ತದೆ ಅಂತ. ಇದು ನಾನು ಸಾಕಷ್ಟು ಪುಸ್ತಕದಲ್ಲಿ ಓದಿದಂಥದ್ದು. ತಾವೆಲ್ಲ ಹೆಸರು ಕೇಳಿರಬೇಕು, ಥಾಮಸ್ ಎಡಿಂಗ್ಟನ್ ಅಂತ. ಥಾಮಸ್ ಎಡಿಂಗ್ಟನ್ ಅಂತ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಬಂದಂಥ ಮನುಷ್ಯ, ಬಹುದೊಡ್ಡ ಪಂಡಿತ, ವಿದ್ವಾಂಸ ಅಂತ ಹೆಸರು ಕಲಿಸ್ಬಿಟ್ಟವನು. ಅವನು ಬರೀತಾನೆ, ದ ಮೋರ್ ಐ ಸ್ಟಡಿ ಫಿಸಿಕ್ಸ್ ಮೋರ್ ಮಿಸ್ಟೀರಿಯಸ್ ಇಟ್ ಅಪಿಯರ್ಸ್ ಅಂತ. ನಾನು ಎಷ್ಟು ಫಿಸಿಕ್ಸ್ ಜಾಸ್ತಿ ಓದಿದ್ದೀನಿ ಅಷ್ಟು ನನಗೆ ಅದು ಅರ್ಥವೇ ಆಗಲಿಲ್ಲ, ನಿಗೂಢ ಅನ್ನಿಸ್ತಾ ಇದೆ ನನಗೆ ಅಂತ. ಅಂದರೆ ಸಾಮಾನ್ಯವಾಗಿ ವಿಜ್ಞಾನ ನಮ್ಮ ತಿಳುವಳಿಕೆಯನ್ನು ಸ್ವಚ್ಛ ಮಾಡ್ತದೆ ಅಂತ ಅಂದ್ಕೊಂಡಿದ್ವಿ ನಾವು. ಆದರೆ ಬರ್ತಾ ಬರ್ತಾ ಅವನು ಹೇಳ್ತಾನೆ, ನಾನು ಜಾಸ್ತಿ ಫಿಸಿಕ್ಸ್ ಓದಿದ ಹಾಗೆ ನನಗಿನ್ನೂ ಗೂಢ ಅನ್ನಿಸ್ತಾ ಇದೆ, ನನಗೆ ಅರ್ಥವೇ ಆಗಿಲ್ಲ ಅನ್ನಿಸ್ತಾ ಇದೆ ಅಂತ ಥಾಮಸ್ ಎಡಿಂಗ್ಟನ್ ಹೇಳುವಂಥ ಮಾತು. ಇದನ್ನು ಭಾಳ ಜನ ಹೇಳ್ತಾರೆ. ಇನ್ನೊಂದು ಪುಸ್ತಕ ಭಾಳ ಚೆನ್ನಾಗಿರೋದು, ತಾವೋ ಆಫ್ ಫಿಸಿಕ್ಸ್ ಅಂತ, ಫ್ರಿಜಿಡ್ ಕ್ಯಾಪ್ರಾ ಅಂತನೋ ಬರೆದವನು. ಅವನು ಕ್ಯಾಪ್ರಾ, ಅವನು ಬಹುದೊಡ್ಡ ವಿಜ್ಞಾನಿ. ಅವನು ಹೇಳ್ತಾನೆ, ದಿ ತಾವೋ ಆಫ್ ಫಿಸಿಕ್ಸ್, ಈ ತಾವೋ ಅಂತ ಕೇಳಿದ್ದೀರಿ, ಒಂದು ಫಿಲಾಸಫಿ, ಅದು ಲಾವೋ ತ್ಸೆ ಕಂಡು ಹಿಡಿದಂಥ ಒಂದು ಫಿಲಾಸಫಿ. ಈ ಫಿಸಿಕ್ಸ್ಗೂ ತಾವೋಗೂ ವ್ಯತ್ಯಾಸ ಇಲ್ಲ ಅಂತಾನೆ ಅವನು. ನನ್ನ ಫಿಸಿಕ್ಸ್ ಎಲ್ಲಿ ನಿಂತ್ಕೊಳ್ಳುತ್ತೋ ಅಲ್ಲಿಂದ ತಾವೋ ಶುರು ಆಗ್ತದೆ ಅಂತಾನೆ. ಅಂದರೆ ನಾನು ಯಾವುದೋ ಒಂದು ವ್ಯವಸ್ಥೆಯನ್ನು ವೈಜ್ಞಾನಿಕವಾಗಿ ನೋಡೋಕ್ಕೆ ಹೋದಾಗ ಇದು ಮಿಥಮ್, ಇದು ಕೊನೆಯದು, ಫೈನಲ್ ಅಂತ ಹೇಳೋಕ್ಕೆ ಆಗೋದೇ ಇಲ್ಲ ನನಗೆ ಯಾವುದೂ ವಿಜ್ಞಾನದಲ್ಲಿ. ಹಿಂದಕ್ಕೆ ಆದದ್ದು ಹಾಗೆ. ಥಾಮ್ಸನ್ ಹೇಳ್ದ, ಆ್ಯಟಮಲ್ಲಿ ಮೊದಲು ಜಾಲ್ಟನ್ ಹೇಳ್ದ, ಆ್ಯಟಮ್ ಹೊಡೆಯೋಕ್ಕಾಗಲ್ಲ, ಅದು ಅನ್ಬ್ರೇಕಬಲ್ ಹಾರ್ಡ್ ಸ್ಫಿಯರ್ ಅಂದ. ಒಪ್ಕೊಂಡ್ವಿ ನಾವು. ಸುಮಾರು 100 ವರ್ಷ ಅದೇ ನಂಬ್ಕೊಂಡಿದ್ವಿ, ಆ್ಯಟಮ್ ಕ್ಯಾನಾಟ್ ಬಿ ಬ್ರೋಕನ್ ಅಂತ ಹೇಳ್ಕೊಂಡಿದ್ವಿ. ಒಂದು ಥಾಮ್ಸನ್ ಹೇಳ್ದ, ಇಲ್ಲ ಇಲ್ಲ ಇಲ್ಲ, ಅದರೊಳಗೆ ಇಲೆಕ್ಟ್ರಾನ್ಸ್ ಇದ್ದಾವೆ, ನೆಗೆಟಿವ್ ಪಾರ್ಟಿಕಲ್ಸ್ ಇದ್ದಾವೆ ಅಂತ, ಅದನ್ನು ಒಪ್ಕೊಂಡ್ವಿ. ಮುಂದೆ ಅವನು ಹೇಳಿದ ಬರೀ ನೆಗೆಟಿವ್ ಅಷ್ಟೇ ಇಲ್ಲ, ಪಾಸಿಟಿವ್ ಪಾರ್ಟಿಕಲ್ ಪ್ರೋಟಾನು ಇದ್ದಾವೆ, ಅದನ್ನು ಒಪ್ಕೊಂಡ್ವಿ ನಾವು. ರುದರ್ಫೋರ್ಡ್ ಬಂದ ಹಾಗಲ್ಲ, ಅದು ತೆಳಗೊಂದು ನ್ಯೂಕ್ಲಿಯಸ್ ಇದೆ, ಸುತ್ತ ಇಲೆಕ್ಟ್ರಾನ್ ಸುತ್ತಾವೆ ಅಂತ, ಅದಕ್ಕೂ ನೊಬೆಲ್ ಪ್ರಶಸ್ತಿ ಕೊಟ್ವಿ ನಾವು. ನೊಬೆಲ್ ಅಂದರೆ ಏನು ಹೇಳಿ, ವಿಜ್ಞಾನದ ಹೈಯೆಸ್ಟ್ ಪ್ರಶಸ್ತಿ ಅದು. ರುದರ್ಫೋರ್ಡ್ ನೊಬೆಲ್ ಪ್ರಶಸ್ತಿ ಸಿಕ್ತು, ನ್ಯೂಕ್ಲಿಯಸ್ ಹಿಂಗಿದಾವೆ, ಇಲೆಕ್ಟ್ರಾನ್ ಸುತ್ತಾವೆ ಅಂತ. ಆ ಸ್ವಲ್ಪ ದಿವಸಕ್ಕೆ ಬೋರ್ ಬಂದ, ನೀಲ್ಸ್ ಬೋರ್ ಬಂದ, ಡೆನ್ಮಾರ್ಕ್ನವನು. ಹಂಗಿಲ್ಲ, ತಪ್ಪದು, ರುದರ್ಫೋರ್ಡ್ ಥಿಯರಿ ತಪ್ಪದು, ಹಾಗಿಲ್ಲ, ಇಲೆಕ್ಟ್ರಾನ್ಸ್ ಹಿಂಗೆ ಫಿಕ್ಸ್ಡ್ ಆರ್ಬಿಟ್ಸಲ್ಲಿ ಹೋಗ್ತಾವೆ ಅಂತ ಅವನು ಹೇಳಿದ. ಅದಕ್ಕೂ ನೊಬೆಲ್ ಪ್ರಶಸ್ತಿ ಕೊಟ್ವಿ. ಅಂದರೆ ಏನರ್ಥ, ನೊಬೆಲ್ ಪ್ರಶಸ್ತಿ ಅಂದರೆ ವೈಜ್ಞಾನಿಕ ಅತ್ಯಂತ ಶ್ರೇಷ್ಠ ಸತ್ಯ ಅದು. ನೀಲ್ಸ್ ಬೋರ್ ಆದಲ್ಲಿ ಸಾಕಷ್ಟು ಜನ ಬಂದರು ಹಾಗೇ. ಕೊನೆಗೆ ಎಲ್ಲಿಗೆ ಬಂತು ಅಂದರೆ, ಇಲೆಕ್ಟ್ರಾನ್ಸ್ ಹೇಗಿದ್ದಾವೆ, ಎಲ್ಲೇ ಜೋಡಿಸ್ತೀವಿ ಅಂತ ಒಂದು ದೊಡ್ಡ ಸೌಧ ಕಟ್ಟಿಬಿಟ್ವಿ ನಾವು. ಮೊದಲು ಆ್ಯಟಮ್ ಅಂದರೆ ಏನು ಅಂತ ಗೊತ್ತಿಲ್ಲದವರು ಒಂದು 100 ವರ್ಷದಲ್ಲಿ ದೊಡ್ಡ ಸೌಧ ಕಟ್ಟಿ, ಇಲೆಕ್ಟ್ರಾನ್ ಹೀಗೆ ಇದ್ದಾವೆ, ಹೀಗೆ ಹೋಗ್ತವೆ, ಹೀಗೆ ಬರ್ತವೆ, ಕಾನ್ಫಿಗ್ರೇಷನ್ ಎಲ್ಲ ಬರೆದಿಟ್ವಿ. ಅಲ್ಲಪ್ಪ ಜರ್ಮನ್ ಸೈಂಟಿಸ್ಟ್ ಬಂದ, ಹೈಸೆನ್ಬರ್ಗ್ ಅಂತ, ನಮಗೇನೂ ಗೊತ್ತಿಲ್ಲ ಅಂದ್ಬಿಟ್ಟು ಅವನು. ಸಿಟ್ಟು ಬರಲಿಕ್ಕಿಲ್ವಾ, 100 ವರ್ಷ ಕಟ್ಟಿ ವ್ಯವಸ್ಥೆ ಮಾಡಿ ಇದು ಹೀಗಿದೆ ಅಂತ ಕಟ್ಟಿದಾಗ ಗೋಪುರ ಕಟ್ಟಿದ್ದೀವಿ, ಇದೆಲ್ಲ ಸುಳ್ಳು, ಏನು ಗೊತ್ತೇ ಇಲ್ಲ ನಮಗೆ ಅಂದ್ಬಿಟ್ಟು ಅವನು. ಥಿಯರಿ ಆಫ್ ಅನ್ಸರ್ಟೆನಿಟಿ, ಹೈಸೆನ್ಬರ್ಗ್ಸ್ ಅನ್ಸರ್ಟೆನಿಟಿ ಪ್ರಿನ್ಸಿಪಲ್ ಅಂತ. ಮೊಟ್ಟ ಮೊದಲನೇ ಬಾರಿಗೆ ವಿಜ್ಞಾನದಲ್ಲಿ ಕೂಡ ಅನ್ಸರ್ಟೆನಿಟಿ ಪದ ಬಳಕೆ ಆಗೋಕ್ಕೆ ಶುರು ಆಯಿತು, ಅನಿಶ್ಚಿತತೆ ಶುರು ಆಯಿತು. ಅಂದರೆ ಏನು ಅರ್ಥ ಆದಂಗೆ ಆಯಿತು ಅಂದರೆ, ಇದುವರೆಗೂ ನಮಗೇನು ಗೊತ್ತಿದೆಯೋ ಅದು ಸತ್ಯ ಅಂತ ಹೇಳೋಕ್ಕಾಗಲ್ಲ. ನಾಳೆ ಬದಲಾಗ್ಬೋದು, ನಾಡಿದ್ದು ಮತ್ತೊಂದು ಬರ್ಬೋದು. ಅಂದರೆ ಆ ಥಾಮಸ್ ಎಡಿಂಗ್ಟನ್ ಹೇಳಿದ ಹಾಗೆ, ನಾನು ಎಷ್ಟು ಹೆಚ್ಚು ವಿಜ್ಞಾನ ಓದ್ತಾ ಹೋಗ್ತೀನೋ ಅಷ್ಟು ನಿಗೂಢ ಆಗ್ತದೆ, ಇನ್ನೂ ಹುಡುಕಬೇಕಾದದ್ದು ಬೇಕಾದಷ್ಟಿದೆ ಅನಿಸ್ಬಿಡುತ್ತದೆ. ಇದು ತತ್ವಚಿಂತನೆ ಶುರು ಆಗೋದು. ಅದಕ್ಕೆ ಹೇಳಿದೆ, ಎಲ್ಲಿ ವಿಜ್ಞಾನ ನಿಲ್ಲುತ್ತೋ ಅಲ್ಲಿ ತತ್ವಚಿಂತನೆ ಶುರು ಆಗ್ತದೆ.